ಈ ಸಭೆಯ ಉದ್ದೇಶ ನಾಳೆಯಿಂದ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ಶುರು ಆಗ್ತಾ ಇದೆ. ಸೊ ನಾಡಿನಾದ್ಯಂತ 28/2/26ರಿಂದ 17/3/26ರವರೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ಶುರು ಆಗ್ತಾ ಇದೆ. ಇದು ಮೊದಲನೇ ಪರೀಕ್ಷೆ ಆಗುತ್ತೆ ಈ ವರ್ಷದ್ದು. ಈ ಪರೀಕ್ಷೆಗಳು ನಮ್ಮ ಜಿಲ್ಲೆಯಲ್ಲಿ ಸುಮಾರು 26,954 ಮಕ್ಕಳು ಬರಿತಾ ಇದ್ದಾರೆ. ಈ ಪರೀಕ್ಷೆಗಳು ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೂ ನಡೆಯುತ್ತೆ. ಯಾವುದು ನಮ್ಮಲ್ಲಿ ಸೂಕ್ಷ್ಮ ಕೇಂದ್ರ ಇಲ್ಲ. ಒಟ್ಟು 43 ಪರೀಕ್ಷಾ ಕೇಂದ್ರಗಳಿದ್ದಾವೆ. ಧಾರವಾಡದಲ್ಲಿ 16, ಹುಬ್ಬಳ್ಳಿಯಲ್ಲಿ 18, ಅಳ್ನಾವರದಲ್ಲಿ 1, ಕಲಘಟಗಿಯಲ್ಲಿ 2, ಕುಂದಗೋಳದಲ್ಲಿ 3, ನವಲಗುಂದಲ್ಲಿ 2 ಮತ್ತು ಅನ್ನಿಗೇರಿಯಲ್ಲಿ 1. ಎಲ್ಲ ತಯಾರಿಗಳನ್ನ ನಾವು ಮಾಡ್ಕೊಂಡಿದ್ದೇವೆ. ಪ್ರತಿಯೊಂದು ಕೇಂದ್ರದಲ್ಲೂ ಕೂಡ ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಮತ್ತೆ ಜಿಲ್ಲಾ ಪಂಚಾಯತ್ ಕಚೇರಿಯಿಂದ ಈ ವೆಬ್ಕಾಸ್ಟಿಂಗ್ ಅನ್ನ ನಾವು ವೀಕ್ಷಣೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷರ ಜೊತೆಗೆ ನಾವು ಮೀಟಿಂಗ್ ಅನ್ನ ಕೂಡ ಮಾಡಿ ಪರೀಕ್ಷೆನ ಸುಗಮವಾಗಿ ನಡೆಸೋದಕ್ಕೆ ಎಲ್ಲಾ ವ್ಯವಸ್ಥೆನ ಮಾಡ್ಕೊಳ್ಳೋದಕ್ಕೆ ನಾವು ಅವ್ರಿಗೆ ತಿಳಿಸಿದ್ದೀವಿ. ಪರೀಕ್ಷೆ ಕೇಂದ್ರದ ಸುತ್ತಮುತ್ತ ಇರುವಂತಹ ಏನು 200 ಮೀಟರ್ ಜಾಗ ಇದೆ, ಅದನ್ನ ನಾವು ನಿಷೇಧಿತ ಪ್ರದೇಶ ಅಂತೂ ಗುರುತಿಸಿ ಅಲ್ಲಿ ಸೈಬರ್ ಸೆಂಟರ್, ಜೆರಾಕ್ಸ್ ಸೆಂಟರ್ಗಳೆಲ್ಲಾನು ಎಕ್ಸಾಮಿನೇಷನ್ ಮುಗಿಯೋವರೆಗೂ ಅನ್ನ ಕ್ಲೋಸ್ ಮಾಡ್ಲಿಕ್ಕೆ ನಾವು ತಿಳಿಸಿದ್ದೀವಿ. ಅದ್ರ ಜೊತೆಗೆ ಎಲ್ಲಾ ಕಡೆ ಎಲ್ಲೆಲ್ಲಿ ನಾವು ಪರೀಕ್ಷಾ ಗೌಪ್ಯ ಸಾಮಗ್ರಿ ಇದೆ ಮತ್ತೆ ಎಲ್ಲಿ ಪರೀಕ್ಷಾ ಕೇಂದ್ರಗಳಿದೆ ಅಲ್ಲಿ ಸುತ್ತಮುತ್ತ ಕೂಡ ಕ್ಯಾಮ್ರಾಗಳನ್ನ ಅಳವಡಿಸಿದ್ದು ಅಲ್ಲಿದೇನ್ ಆಗು ಹೋಗುಗಳಿದೆ ಅದನ್ನ ನೋಡೋದಕ್ಕೆ ನಾವು ವೆಬ್ಕಾಸ್ಟಿಂಗ್ ಅನ್ನ ವ್ಯವಸ್ಥೆ ಮಾಡ್ಕೊಳ್ಳಾಗಿದೆ. ಇದಲ್ಲದೆ ಪೊಲೀಸ್ ಬಂದೋಬಸ್ತ್ ಕೂಡ ಎಲ್ಲ ಮಾಡಲಾಗಿದೆ. ಎಲ್ಲಾ ರೀತಿಯಲ್ಲಿ ನಾವು ಸುಸಜ್ಜಿತರಾಗಿ ತಯಾರು ಮಾಡ್ಕೊಂಡಿದ್ದೀವಿ. ಯಾವುದೇ ರೀತಿಯಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು ಈ ಸ್ಮಾರ್ಟ್ ಫೋನ್ ಆಗಿರ್ಬೋದು, ಸ್ಮಾರ್ಟ್ ಡಿವೈಸಸ್, ಸ್ಮಾರ್ಟ್ ವಾಚಸ್, ಸ್ಮಾರ್ಟ್ ಕ್ಯಾಮ್ರಾಸ್ ಯಾವುದು ಅಳವಡಿಸಬಾರ್ದು ಅಂತ ನಾವು ಮಾಧ್ಯಮದ ಮೂಲಕ ಅವ್ರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ಅದಷ್ಟೇ ಅಲ್ಲದೆ ಇಲ್ಲಿ ಮುಂದೆ ಈ ಎಕ್ಸಾಮ್ ರಿಸಲ್ಟ್ ಬಂದು 7ನೇ ಏಪ್ರಿಲ್ಗೆ ರಿಲೀಸ್ ಆಗೋ ಚಾನ್ಸಸ್ ಇದೆ, ಅಂದ್ರೆ ಪ್ರಕಟ ಆಗುವಂತಹ ಸಂಭವ್ಯ ಇದೆ. ಅದರ ಜೊತೆಗೆ 2ನೇ ಪರೀಕ್ಷೆಯನ್ನ ದಿನಾಂಕ 25/4ರಿಂದ 9/5/2026ರವರೆಗೆ ನಡೆಸಲಿಕ್ಕೆ ಡಿಪಾರ್ಟ್ಮೆಂಟ್ ಮುಂದಾಗಿದೆ. ಅದರ ಜೊತೆಗೆ ಪರೀಕ್ಷಾ 3ಅನ್ನ 22/5ರಿಂದ ಮತ್ತೆ ಶುರು ಮಾಡೋದಕ್ಕೆ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಮಾಧ್ಯಮ ಮಿತ್ರರ ಜೊತೆ ನಾನು ಮಕ್ಕಳಿಗೆ ಒಂದು ಸಂದೇಶ ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ವಿದ್ಯಾರ್ಥಿ ಕೂಡ ಅವರ ತಯಾರಿ ಹೇಗೆ ಇರ್ಲಿ, ಸಂತೋಷದಿಂದ ಬಂದು ಎಕ್ಸಾಮ್ ಬರಿಬೇಕು. ಪರೀಕ್ಷೆ ಬರೆಯೋದು, ಪರೀಕ್ಷೆಗೆ ತಯಾರಾಗೋದು ವಿದ್ಯಾರ್ಥಿಗಳ ಕೆಲಸ ಇರುತ್ತೆ. ಅದರ ರಿಸಲ್ಟ್ ಏನಿದೆ ಅದು ಮುಂದೆ ಬರುತ್ತೆ. ಅವರು ಯಾವುದಕ್ಕೂ ಹೆದರ್ಬಾರ್ದು, ಸಂತೋಷದಿಂದ ಬಂದು ಎಕ್ಸಾಮ್ ಬರಿಬೇಕು. ಆ ನಿಟ್ಟಿನಲ್ಲಿ ಅವ್ರಿಗೆ ಒಂದು ಸುವ್ಯವಸ್ಥಿತ ಎಕ್ಸಾಮಿನೇಷನ್ ವಾತಾವರಣವನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ಯತ್ನಿಸಿದ್ದೇವೆ. ಯಾವುದೇ ಅಂಜಿಕೆ ಇಲ್ಲದೆ ಒಂದು ಟ್ರಾನ್ಸ್ಪರೆಂಟ್ ರೀತಿಯಲ್ಲಿ, ಒಂದು ಎಥಿಕಲ್ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಬಂದು ಎಕ್ಸಾಮ್ಸ್ ಅನ್ನ ಬರೀಲಿ ಅಂತ ನಾನು ಕೋರ್ತಾ ಇದ್ದೀನಿ. ಮತ್ತೆ ಎಲ್ಲಾ ವಿದ್ಯಾರ್ಥಿಗಳಿಗೂ ನಾನು ಮಾಧ್ಯಮ ಮಿತ್ರರ ಮೂಲಕ ಒಂದು ಶುಭವಾಗ್ಲಿ ಅಂತ ಕೋರೋಕೆ ನಾನು ಇಷ್ಟಪಡ್ತೀನಿ.